ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಾವು ಮನೆಗಳನ್ನು ಹಂಚ್ತಾ ಇದ್ದೇವೆ. ಸರ್ಕಾರ ಘೋಷಣೆ ಮಾಡಿ ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ಸಮಾವೇಶನ 2 ಲಕ್ಷ ಜನರಿಗೂ ಹೆಚ್ಚು ಜನ ಸೇರಿಸಿ ಒಂದು ಸಭೆಯನ್ನ ಮಾಡತಕ್ಕಂಥದ್ದನ್ನು ನಾವು ಪತ್ರಿಕಾ ಮಾಧ್ಯಮ ಮತ್ತು ಇದರ ಮೂಲಕ ನೋಡಿದೆ. ಇವತ್ತು 43,000 ಮನೆಗಳನ್ನ ಹೆಚ್ಚು ಮನೆಗಳನ್ನ ಜಮೀರ್ ಅಹಮದ್ ಖಾನ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಎಲ್ಲ ಕಡೆ ಹಂಚಬೇಕು. ಎಲ್ಲ ಜಿಲ್ಲೆಗಳಲ್ಲಿ ಒಮ್ಮೆ ಆಗುತ್ತೆ. ಮುಖ್ಯಮಂತ್ರಿಗಳು ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಸಂಬಂಧಪಟ್ಟಂತ ಅವರೆಲ್ಲರೂ ಬರ್ತಕ್ಕಂಥದ್ದನ್ನ ಕೇಳಿದಾಗ ಇವು ಒಂದು 43,000 ಮನೆಗಳು 224 ವಿಧಾನಸಭಾ ಕ್ಷೇತ್ರಕ್ಕೆ ಹಂಚಿದ್ರೆ ಇದು ಕನಿಷ್ಠ 180ರಿಂದ 90 ಮನೆ ಆಗುತ್ತೆ. 180ರಿಂದ 90 ಮನೆ. ಅದ್ರ ಜೊತೆಗೆ ಇವತ್ತು ಸಿಕ್ಕಾಪಟ್ಟೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಸರ್ಕಾರಗಳು ಮನೆಗಳನ್ನು ಕಟ್ಟಿಸ್ತಾ ಇದ್ದಾವೆ. ಈ ಮನೆಗಳು ಬಡವರಿಗೆ ಮುಟ್ತಾ ಇದ್ದಾವ. ಈ ಮನೆಗಳ ಆಯ್ಕೆಯ ಪದ್ಧತಿ ಏನು? ಸರ್ಕಾರ ಏನಾದ್ರು ಕಾನೂನು ಮಾಡಿದೆಯಾ? ನಿಜವಾದ ಬಡವರಿಗೆ ತಲುಪ್ತಾ ಇದೆಯಾ ಅನ್ನುವಂಥ ಯೋಚನೆ ಸರ್ಕಾರ ಇಡಬೇಕಾಗಿರ್ತಕ್ಕಂಥದ್ದು ನಮ್ಮ ಆಗ್ರಹ. ಇವತ್ತು 43,000 ಮನೆ ಅಂದ್ರೆ ಕನಿಷ್ಠ ಒಂದು 20,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಒಂದು ಮನೆಗೆ 5 ಲಕ್ಷ ರೂಪಾಯಿ ಮನೆ ಹಿಡಿದ್ರು 20ರಿಂದ 25,000 ಕೋಟಿ ರೂಪಾಯಿ ಈ ರಾಜ್ಯದಲ್ಲಿ ಮನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥದ್ದು ಅಂತ ಅಂದಾಜು. ಲೆಕ್ಕಪತ್ರಕ್ಕಂತಲ್ಲ, ಅವ್ರು 5 ಲಕ್ಷಕ್ಕಿಂತ ಒಂದು ಮನೆ ಆಗಂಗಿಲ್ಲ. ಇವತ್ತು ಅತಿ ಕಡಿಮೆ ಅಂದ್ರೆ 5ರಿಂದ 6 ಲಕ್ಷ ಬೇಕು. 6 ಲಕ್ಷ ಇಂಟು 43,000 ಅಂದಾಗ ಅದು ಅಂದಾಜು 20,000 ಕೋಟಿ ರೂಪಾಯಿ ಇವತ್ತು ಹಣ ಖರ್ಚು ಮಾಡ್ತಾ ಇದೆ. ಇವತ್ತು ಈ 20,000 ಕೋಟಿ ಹಣ ಸಣ್ಣ ಹಣ ಏನಲ್ಲ. ಇದು ನಿಜವಾದ ಬಡವರಿಗೆ ಮುಟ್ಟಿದೆಯಾ? ಮುಟ್ತಾ ಇದೆಯಾ? ಇದರ ಪರಿಶೀಲನೆ ಮಾಡ್ತಕ್ಕಂಥದ್ದು ಯಾರು? ಯಾವ ಬಡವರಿಗೂ ಇವತ್ತು ಮನೆಗಳು ಸಿಕ್ಕಿಲ್ಲ. ಇವತ್ತು ಉದಾಹರಣೆಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಾನೇ ಹೇಳ್ಬೇಕಂದ್ರೆ ಇವತ್ತು ಧಾರವಾಡದಲ್ಲಿ 2,700 ಮನೆಗಳು ಹಂಚ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಯಾವ ಊರಿಗೆ, ಹುಬ್ಬಳ್ಳಿಯಲ್ಲಿ ಅಬ್ಬಯ್ಯವರ ಕ್ಷೇತ್ರದಲ್ಲಿ 1,008 ಎಷ್ಟು ಹೇಳಿದ್ದಾರೆ. ಅಲ್ಲಿ ನಮ್ಮ ಧಾರವಾಡದಲ್ಲಿ ಎಲ್ಲರಿಗೂ ಕೇಳಿದೆ, ನಾ ಎಲ್ಲ ಸ್ಲಮ್ನಾಗ ನಮ್ಗೆ ಯಾರು ಕರೆದಿಲ್ಲ, ನಮ್ಗೆ ಯಾರು ಕೇಳಿಲ್ಲ, ನಮ್ಮ ಮನೆ ಹಂಚ್ತಾ ಇಲ್ಲ ವಿಧಾನಸಭೆಯಲ್ಲಿ. ಮತ್ತೆ ಈ ಸರ್ಕಾರಿ ಕಾರ್ಯಕ್ರಮ ಇಡೀ ರಾಜ್ಯದ ಕಾರ್ಯಕ್ರಮನೋ ಅಥವಾ ಒಂದೇ ಊರಿನ ಕಾರ್ಯಕ್ರಮ ಅದು? ಇವತ್ತು 43,000 ಜನ ಸಂಪೂರ್ಣ ಧಾರವಾಡನೂ ಹಾಕಿಕೊಟ್ಟಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಾವು ಒತ್ತಾಯ ಮಾಡ್ತೇವೆ, ಏನೇನು ಆಗಿದೆ ಇದರಲ್ಲಿ ವ್ಯವಹಾರಗಳು. ಇವತ್ತು ನಮ್ಮ ಕ್ಷೇತ್ರದಲ್ಲೇ, ವಿಧಾನಸಭಾ ಕ್ಷೇತ್ರದಲ್ಲೇ ನಿಜವಾದ ಬಡವರಿಗೆ ಯಾರಿಗೂ ಕೊಟ್ಟಿಲ್ಲ. ಉದಾಹರಣೆಗೆ ನೀವು ರಾಜೀವ್ ಗಾಂಧಿ ನಗರದಾಗ ಬಂದ್ರಿ. ರಾಜೀವ್ ಗಾಂಧಿ ನಗರದಾಗ ನಾವು ಬಂದ್ರೆ ಎಲ್ಲೂ ಯಾರಿಗೂ ಬಡವರಿಗೆ ಮನೆ ಹಂಚಿಲ್ಲ. ಇದೇ ಮಾದರಿಯ ಮನೆಗಳು ಯಾರ್ದು ಏನು ಹುಬ್ಬಳ್ಳಿಯಾಗ ಕಟ್ಟಿದಾರಲ್ಲ ಸರ್, ಅದೇ ಮಾದರಿಯ ಮನೆಗಳು ನಿಮ್ಗೆಲ್ಲರಿಗೂ ಇದನ್ನು ಕಳಿಸ್ತಿರ್ತಾರೆ ಫೋಟೋಸ್. ಅದ್ರ ಜೊತೆಗೆ ಯಾವ ಸೌಲಭ್ಯಗಳು ಸುಸಜ್ಜಿತವಾದ ಅಂತ ಹೇಳ್ತಾರೆ. ಹುಬ್ಬಳ್ಳಿ ದೀಪದ ಕೆಳಗೆ ಏನು ಕತ್ತಲತ್ತಾರಲ್ಲ, ಹುಬ್ಬಳ್ಳಿಯಾಗ ಈಗ ನೀವು ಎಲ್ಲ ಚಿತ್ರ ನೋಡಕತ್ತೇನ, ಹಂಗೈತಿ ಹಿಂಗೈತಿ ಎಲ್ಲ ವಿಡಿಯೋ. ಅಲ್ಲೇ 6 ರೋಡ್ ಹಾಸಿ ಹಂಗೆ ಬಂದ್ರೆ 10ರಿಂದ 12 ಕಿಲೋಮೀಟರ್. ಅದನ್ನು ಒಂದು ವಿಸಿಟ್ ಮಾಡಿದ್ರೆ ಏನಂತ ಗೊತ್ತಾಯ್ತು. ಯಾವ ಸೌಲಭ್ಯಗಳು ಇಲ್ಲ ಅಲ್ಲಿ, ಯಾವ್ಯಾವ ಸೌಲಭ್ಯಗಳು ಇಲ್ಲ. ನೀರಿನ ಸೌಲಭ್ಯ ಕಟ್ಟಿ 10 ವರ್ಷ ಆಯ್ತು, ಇನ್ನೂ ನೀರು ಹೊತ್ತು ಮೇಲೆ ಒಯ್ತಾರೆ ಮಂದಿ. 3ನೇ ಫ್ಲೋರ್ನ ಅಪಾರ್ಟ್ಮೆಂಟ್ ಸಿಸ್ಟಮ್ ಮಾಡಿದ್ದಾರೆ. ಅಪಾರ್ಟ್ಮೆಂಟ್ ಸಿಸ್ಟಮ್ನಲ್ಲಿ ಮನೆಗೆ ಕುಡಿ ನೀರಾಗಲಿ ಎಲ್ಲ ಹೋಗ್ಬೇಕು. ಕುಡಿ ನೀರಿನ ವ್ಯವಸ್ಥೆ ಇಲ್ಲ. ಅದ್ರ ಜೊತೆಗೆ ಮನೆಗಳ ಖಾಲಿ ಬಿದ್ದಾವ, ಯಾರು ಮನೆಗೆ ಹೋಗಲ್ಲ ಅಂತ ವ್ಯವಸ್ಥೆ ಇದೆ. ಕರೆಂಟ್ಗಳು ವಾಯರ್ ಇಲ್ಲ. ಆಮೇಲೆ ಅಲ್ಲೇ ನಿಮಗೊಂದು ಇಲ್ಲಿ ತೋರಿಸ್ತದೆ, ಇದು ಸಮುದಾಯ ಭವನ ಅಂತ ಕಟ್ಟಾರೆ. ಉದಾಹರಣೆ ಇದು ಅಲ್ಲೇ ಖಾಲಿ ಸಮುದಾಯ ಭವನ ಕೀಲಿ ಹಾಕಿ ಅದೆಲ್ಲ ಪೂರ ಹಾಳಾಗಿ ಹೋಗೈತಿ. ಇದಕ್ಕೆ ಅದ್ರ ಜೊತೆಗೆ ಇಲ್ಲಿ ಒಂದು ಮನೆ ಕಟ್ಟಿದ್ದಾರೆ, ಇವು ಮನೆಗಳದು. ಆಮೇಲೆ ಈಗ ಹೊಸ ಮನೆಗಳು ಕಟ್ತಾ ಇದ್ದಾರೆ, ಇನ್ನೂ ಮುಗುದಿಲ್ಲ. ಸೋಮೇಶ್ವರ ಉದಾಹರಣೆ ಅದೇ ಸೇಮ್ ಕೇಸ್.
ಇಡೀ ರಾಜ್ಯದ ಕೇಸ ಇದೆ. ಈ ನಮ್ಮ ಕ್ಷೇತ್ರದ ನಾ ಕೊಡ್ತಾ, ಇದು ಹೊಸದು ಕಟ್ತಾ ಇದ್ದಾರೆ. ಈ ಹೊಸದು ಕಟ್ತಾ ಇದಾರೆ, ಇಲ್ಲೇ ಅದಕ್ಕೆ ಕೆರಿ ಐತಿ, ಹೊಲಸು ವಾಸನೆ. ಇದೇ ನೀರು ಇಲ್ಲಿ ಕೆರಿಗೆ ಬಿಡ್ತಾರೆ, ಹೆಚ್ಚು ಕಡಿಮೆ ಆದರೆ. ಇನ್ನೂ ಇವು ಅರ್ಧಕ್ಕೆ ನಿಂತಾವ. ಇವನ್ನ ಕೊಡ್ತೇನಂತೇಳಿ ಏಜೆಂಟ್ಗಳ ಹಾವಳಿ. ಸ್ಥಳೀಯ ಶಾಸಕರು ಅವ್ರ ಮನ್ಯಾಗ ಕುಂತ ಹಂಚ್ತಾರೆ, ಹಂಚ್ಬಿಟ್ಟಾರ ಈಗಾಗಲೇ ಅರ್ಧ. ಮತ್ತು ಇವ್ರು ಏನು ಹಂಚಕ್ಕೆ ಬಂದಾರ? ನಾನು ಕೇಳ್ತೀನಿ, ಮುಖ್ಯಮಂತ್ರಿಗಳ ಕಡೆಯಿಂದ ರಾಜೀವ್ ಗಾಂಧಿ ನಗರ, ಲಕ್ಕಮ್ಮನಹಳ್ಳಿ ರಾಜೀವ್ ಗಾಂಧಿ ನಗರ, ಅಲ್ಲೇ 1,179 ಮನೆಗಳು, 1,179 ಮನೆಗಳು ಇನ್ನೂ 1,000 ಕಟ್ತಾ ಇದ್ದಾರೆ. ಯಾವ ಬಡವ್ರಿಗೂ ಕೂಡ ಅಲ್ಲಿರೋರೆಲ್ಲ ಈಗ ಏನು ಒಳಗೆ ಹೋಗ್ಯಾರ ಆಕ್ಯುಪೆನ್ಸಿ, ಬಾಡಿಗೆ ಮನೆ ಕೊಟ್ಟಿದ್ದಾರೆ ಬದ್ದಿಗೆ. ರಿಟೈರ್ಡ್ ಆಫೀಸರ್ಗಳು, RFOಗಳು, ರೆವೆನ್ಯೂ ಡಿಪಾರ್ಟ್ಮೆಂಟು ನಿವೃತ್ತಿ ಹೊಂದಿದಂತ ಕೊಟ್ಟಿದ್ದಾರೆ. ನಾನು ಬಡವ್ರು ಇದ್ರೆ ಕೊಡ್ರಿ, ಅವ್ರಿಗೆ ಅಭ್ಯಂತರ ಇಲ್ಲ. ಸರ್ಕಾರ ಇವ್ರಿಗೆ 30-40 ಸಾವಿರ ರೂಪಾಯಿ ಈಗ ಆಲೇ ಪೆನ್ಷನ್ ತೊಗೊಳ್ತಕ್ಕಂಥವ್ರಿಗೆ ಕೊಟ್ಟಿದಾರ. ಯಾವ ನ್ಯಾಯ ಇದು? ನಿಜವಾಗಿ ಬಡವ್ರದ್ದು ಲಿಸ್ಟ್ ಮಾಡಿದವ್ರಿಗೆ ಯಾರಿಗೂ ಸಿಕ್ಕಿಲ್ಲ. ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದ ಹೇಳಕತ್ತಿಲ್ಲ. ಇದೇ ರೀತಿಯಾಗಿ ಬೇರೆ ಬೇರೆ ಕಡೆ ಏನೇನಾಗಿದ್ದಾವೆ ಇದು. ನಾನು ಅದಕ್ಕೆ ಮಾನದಂಡ ಮಾಡ್ಬೇಕು ಸರ್ಕಾರ. ಎಲ್ಲಾದ್ರೂ ಆಶ್ರಯ ಮನೆಗಳ ಕೊಟ್ಟಿದ್ದು ಉದಾಹರಣೆ ಅದ ಉಂಟು ಧಾರವಾಡದಲ್ಲಿ. ಆಶ್ರಯ ಮನೆಗಳ ಹಂಚಿಕೆಗೆ ಕಾಲ್ಫಾರ್ಮ್ ಮಾಡ್ತಾರೆ. ಎಲ್ಲರೂ ಕಾಲ್ಫಾರ್ಮ್ ಮಾಡ್ಯಾರ ನೀವು? ಆಶ್ರಯ ಮನೆಗಳ ಸಭೆ ಕಮಿಟಿ ಇದೆ, ಆ ಕಮಿಟಿ ಸಭೆಗಳಾಗಿದ್ದಾವ. ಇದಕ್ಕೆ ಹಂಚ್ತಿರಲ್ಲ, ಇವು ಆಶ್ರಯ ಮನೆಗೆ ಚರ್ಚೆ ಆಗ್ಬೇಕಲ್ಲ ಸರ್. ಆಶ್ರಯ ಮನೆ ಕಮಿಟಿ ಮುಖ್ಯಮಂತ್ರಿಗಳೇ ಮಾಡಿರ್ತೀರಿ. ಆಶ್ರಯ ಮನೆ ಕಮಿಟಿ ಎಲ್ಲಿದೆ ಕಮಿಟಿ? ಯಾವ ಆಧಾರದ ಮೇಲೆ ಹಂಚಿಕೆಯನ್ನು ಮಾಡಿದಾರ? 43,000 ಮಂದಿ ಪಟ್ಟಿ ಯಾವ ಆಧಾರದ ಮೇಲೆ ಹಂಚ್ತಾರೆ? ಅದಕ್ಕೆ ಈಗ ನಾನು ಹೇಳ್ತಕ್ಕಂಥದ್ದು, ಅದ್ರ ಜೊತೆಗೆ ಯಾರ್ಯಾರು MLAಗಳು ಇರ್ತಾರೋ ಅವರು ತಮ್ಮ ಹೆಸರು, ತಮ್ಮ ಅಪ್ಪನ ಹೆಸರು ಇಟ್ಕೊಂಡು ಯಾರು ರೊಕ್ಕರಿ ಇದು? ಈ ಬೆಲ್ಲದರ ಇಟ್ಕೊಂಡಾರ. ಉದಾಹರಣೆ ಚಂದ್ರಕಾಂತ್ ಬೆಲ್ಲದ ನಗರ ಅಂತದ. ಚಂದ್ರಕಾಂತ್ ಬೆಲ್ಲದ ನಗರ ಇದಕ್ಕೆ ಎಷ್ಟು ಕೋಟಿ ಖರ್ಚು? 200 crores ಖರ್ಚಾಗಿದೆ. 200 crores 2 ರೂಪೀಸ್ ಇದೆ ಅವ್ರದ್ದು. ಅಲ್ರಿ, ನಾನು ಸರ್ಕಾರದ ದುಡ್ಡನ್ನ ದುರ್ಬಳಕೆಯನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ? ಸರ್ಕಾರದ ದುಡ್ಡು ಸರ್, ಇದು ಯಾರ್ದು? ನಗರಕ್ಕೆ ಇಟ್ಟಿಲ್ಲ. ನಗರಕ್ಕೆ ಇಡ್ಬೇಕಾದ್ರೂ ಮಹಾನಗರ ಸಭೆಯಲ್ಲಿ ರೆಸೊಲ್ಯೂಷನ್ ಆಗ್ಬೇಕು. ಈಗ ನಾಳೆ ನಮ್ಮ ಮನೆ ಗಾಂಧಿನಗರ ಇದ್ದು, ಗಾಂಧಿನಗರ ಗುರುರಾಜ್ ಬೋರ್ಡ್ ಹಾಕಿಬಿಟ್ಟದ್ರೆ ಆಕೈತೆ, ಅದು ರೆಸೊಲ್ಯೂಷನ್ ಆಗ್ಬೇಕಲ್ರಿ. ಯಾವ್ದಕ್ಕ ಒಂದು ನಗರ ಪ್ರಸ್ತಾವನೆ, ಈಗ ನಾಳೆ ಒಬ್ಬ ಯಾರೋ ಲೇಔಟ್ ಮಾಡ್ತಾನೆ, ಆ ಲೇಔಟಿಗೆ ಸರ್ಕಾರದ ಆದೇಶ ಇದೆ, ಆ ಲೇಔಟ್ ಹೆಸರು ಏನು ಅಂತಿದೆ? ಯಾರ್ದಿದ್ ರೊಕ್ಕ? ಯಾರಪ್ಪಂದ್ ರೊಕ್ಕ? ಇದು ಒಂದೇ ಅಂತಲ್ಲ, ಅನೇಕ ಕ್ಷೇತ್ರಗಳಲ್ಲಿ ಹೀಗಾಗಿದಾವ. ಇದಕ್ಕೆ ಸರ್ಕಾರ, ಮುಖ್ಯಮಂತ್ರಿಗಳು ಸರ್ಕಾರದ ದುಡ್ಡಿನಿಂದ MLAಗಳು ಮಂತ್ರಿಗಳು ಹೆಸರು ಹಾಕಿಡುತ್ತಾರೆ. ಇವುಗಳನ್ನು ಇದು ದುರ್ಬಳಕೆ ಯಾಕೆ ಮಾಡುತ್ತೀರಿ? ಇವತ್ತು ಹೇಳಿದ್ನಲ್ಲ, 20,000 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಇವತ್ತು ಸರ್ಕಾರದ ನೀವು ನಾಳೆ ಕೊಡಕತ್ತೀರಿ ಮಂದಿಗೆ. ಯಾವ ಅಪ್ರೂವಲ್ ಇಲ್ಲ ಸರ. ಯಾವ ನನ್ನ ಮಾಹಿತಿ ಕಿರಾಕ್ ಕೊಟ್ಟಿದ್ದಾರೆ ಇವರು. ಯಾವುದೇ ಹೆಸರನ್ನ ಇಟ್ಟು ಲಕ್ಕಮ್ಮನಹಳ್ಳಿ ಸ್ಲಮ್ ಏರಿಯಾ ಅಂತ ಹಾಕಿದ್ದಾರೆ. ಅವರು ಲಕ್ಕಮ್ಮನಹಳ್ಳಿ ಕೊಳಚೆ ಪ್ರದೇಶ ನಿವಾಸಿಗಳ ಮನೆಗಳಂತ ಐತ್ರಿ ಅದ. ಇವರು ಅದನ್ನ ದೊಡ್ಡ ಬೋರ್ಡ್, ಆ ಬೋರ್ಡ್ ಕನಿಷ್ಠ 2 ಲಕ್ಷ ರೂಪಾಯಿ ಒಂದೊಂದು ಬೋರ್ಡ್ ಬಾಡಕ್ ಬೇಕು. ಆ ದುಡ್ಡು ಯಾರು ಕೊಟ್ಟರು? ಅದನ್ನ ಯಾರು ಖರ್ಚು ಮಾಡಿದ್ರು? ಯಾರ್ದ ಕಂಪನಿ? ಯಾವ್ದು ಅವ್ರ ಕಂಪನಿ ಅಲ್ಲ. ಅದಕ್ಕೂ ಸರ್ಕಾರಿ PWD ಅಧಿಕಾರಿ ಹಾಕ್ಯಾನಪ್ಪ. PWD ಅಧಿಕಾರಿ ಹಾಕಿದಾನ. ನಾನು ಸರ್ ಅದ್ರ ಬಗ್ಗೆ ಮಾತಾಡಿಲ್ಲ. ನಾನು ದುರ್ಬಳಕೆ ಹೆಂಗ ಆಗಾಕತ್ತ ಅಂತ ಹೇಳತ್ತೀನಿ. ಇದರದ್ದು ಹೆಸರು ಸಲುವಾಗಿ ನಾ ಚುನಾವಣಾ ಆಯೋಗದಾಗ ಅವ್ರದ್ದು ಅರ್ಬಿ ಕಟ್ಸಿದ್ದೆ. ಅದಕ್ಕೆ ಮಿಸ್ಯೂಸ್ ಆಗೈತೆ ಹೆಸರು, ಯಾವುದೇ ಹೆಸರು ಇರಬಾರ್ದು ಅಂತಿದ್ದಾಗ. ಇದನ್ನಲ್ಲ, ಇದ್ರ ಜೊತೆಗೆ ಊರು ತುಂಬ ಮತ್ತೆ ಬಸ್, ಬೆಲ್ಲದ ನಗರಕ್ಕೆ ಬಸ್, ರಾಜೀವ್ ಗಾಂಧಿ ನಗರಕ್ಕೆ ಹೋಗ್ತಿದ್ವು ಬಸ್, ಅದನ್ನ ಕ್ಯಾನ್ಸಲ್ ಮಾಡಿದ್ರು. ನಾನು ಹೇಳೋದು, ಈ ಸರ್ಕಾರಿ ಮನೆಗಳ ಕಟ್ಟ್ಯಾರ. ಈ ಸರ್ಕಾರಿ ಮನೆಗಳು ಈಗ ಅದಾರ ಒಂದಿಷ್ಟು ಮಂದಿ. ಅವ್ರು ನಿಜವಾದ ಫಲಾನುಭವಿಗಳ ಇದ್ರ ಅವ್ರಿಗೆ ಅನೌನ್ಸ್ ಮಾಡಿಬಿಡ್ರಿ, ಹೌದು ಘೋಷಣೆ ಮಾಡಿಬಿಡ್ರಿ ಅವ್ರಿಗೆ. ನಮ್ದೇನು ಅಭ್ಯಂತರ. ಯಾರ ಮನ್ಯಾಗ ಅದಾರ ಅವ್ರ ಓನರ್. ನೀವು ಘೋಷಣೆ ಇದ್ರೆ ಅವ್ರಿಗೆ ಬಿಡಬೇಡ್ರಿ ಅವ್ರ ಮನಿನ. ಒಬ್ಬೊಬ್ಬಂಗ 8-10 ಮನೆ ಕೊಟ್ಟಿದ್ದಾರೆ.
ಅವ್ರ ಪಿ ಎನ 15-20 ಮನಿ ತಮ್ಮ ಸಂಬಂಧಿಕರ ಹೆಸರು ಇಟ್ಕೊಂಡ. ಯಾರು ಕೇಳೋರು ಯಾರು? ಬೆಲ್ಲದವ್ರ ಪಿ ಎ, ಶಾಸಕರ ಪಿ ಎ. ಆಮೇಲೆ ಅವ್ರಿಗೆ ಪಟ್ಟಿ ಕೊಡ್ತೇನೆ ನಾನು ಬೇಕಾದ್ರೆ, ಅವ್ರಿಗೆ ಬೇಕಾದವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ನಿಜವಾದ ಅಲ್ಲೇ ನಿಮಗೆ ಎಕ್ಸಾಂಪಲ್ ಹೇಳ್ತೇನೆ. ಈ ಹಿಂದೆ ನಮ್ಮಲ್ಲಿ ಹೋರಾಟ ಮಾಡ್ತಿದ್ರು ನಿವೇಶನ ರಹಿತ ಸಂಘ ಅಂತ. 10,000-15,000 ಮಂದಿ ಬರ್ತಿದ್ರು. ಯಾರಿಗಾರ ಅವ್ರಿಗೆ ಸಿಕ್ಕಿದೆ? 4,000 ಮಂದಿ ಹುಬ್ಬಳ್ಳಿಯಲ್ಲಿ ಲಿಸ್ಟ್ ಮಾಡಿದ್ರು ಮಹಾನಗರ ಸಭೆಯವರು. 2,500 ಮಂದಿ ಧಾರವಾಡದಾಗ ಲಿಸ್ಟ್ ಮಾಡಿ ಮಹಾನಗರ ಸಭೆಯೊಳಗೆ 6,500 ಮಂದಿ ಇವ್ರು ಬಡವರು ಅಂತ ಆಯ್ಕೆ ಮಾಡಿಟ್ರು. ಅದಕ್ಕೆ ಕಾಂಗ್ರೆಸ್ಸಿನ ನಾಯಕ ಗುರಿಕಾರನ ಅದಕ್ಕೆ ಏನದಾನ ಆ ಹೋರಾಟ ಸಮಿತಿ ಅಧ್ಯಕ್ಷ. ಇವತ್ತವರೆಗೂ ಅವ್ರು ನ್ಯಾಯ ಕೊಡ್ಸಕ್ಕಾಗ್ತಾ ಈ ಸರ್ಕಾರದಾಗ? ಹೇಳ್ರಿ. ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಇಷ್ಟೇ ಮಾಡ್ತೀವಿ, ಸರ್ಕಾರ ಇಂಥ ನಿವೇಶನಗಳನ್ನು ಕೊಡಬೇಕಾದಾಗ ನಿಯಮಗಳನ್ನು ಮಾಡಬೇಕು. ಯಾರು ನಿಜವಾದ ಬಡವರು ಅದಾರ, ಯಾರು ಇವತ್ತು ಇದಕ್ಕೆ ಅರ್ಹರದಾರ. ನೀವು ಇವತ್ತವರೆಗೂ ಆಶ್ರಯ ಮನೆಗಳು ನಿಮ್ಮ ಹಳ್ಳ್ಯಾಗ ಬರ್ತಿದ್ವು. ಅಂಬೇಡ್ಕರ್ ಯೋಜನೆ, ಆಮೇಲೆ ವಾಲ್ಮೀಕಿ ಯೋಜನೆ, ಇವತ್ತೆಲ್ಲ ಬಂದಾಗ ಬಡವ್ರಿಗೆ ಎಲ್ಲಿಯೂ ಮನೆಗಳಿಲ್ಲ. ನಗರಗಳಲ್ಲಂತೂ ಪಂಚಾಯತಿನೂ ಬಂದಾಗ, ನಗರದಾಗೂ ಬಂದಾಗ. ಇವತ್ತು ಈ ಕಾರ್ಯಕ್ರಮಕ್ಕೆ 1,000 ಸರ್ಕಾರ ಮಾಡಿದ್ರಲ್ಲ ನಿಯಮಗಳು ಏನಂದ್ರೆ ಬಡತನ ರೇಖೆಯಿಂದ ಕೆಳಗಿರ್ಬೇಕು, ಇಂತಿಷ್ಟು ಆದಾಯ ಇರಬೇಕು ಅಂತವ್ರು. ಅದು ಮಾನದಂಡನ ಎನ್ಕ್ವೈರಿ ಮಾಡಂದ್ರಿ. ಹಂಗಾರ ಉದಾಹರಣೆ ಧಾರವಾಡದಿಂದನ ಪ್ರಾರಂಭ ಮಾಡ. ಧಾರವಾಡದಾಗ ಏನೈತಲ್ಲ ಎಲ್ಲೆಲ್ಲಿ ಮನೆಗಳನ್ನು ಹಂಚಿದಾರ ಅವುಗಳನ್ನ ಸರ್ಕಾರ ತನಿಖೆ ಮಾಡಲಿ. ಮಾನದಂಡ ಪಾಲನೆ ಆಗಿಲ್ಲ ಅನೇಕ ಕಡೆಗಳಲ್ಲಿ. ನಮ್ಮ ಧಾರವಾಡದಾಗ, ನಂದು ಧಾರವಾಡ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಮಹಾನಗರ ಜಿಲ್ಲಾಧ್ಯಕ್ಷನಾಗಿ ನಾನು ಇವತ್ತು ಹೇಳ್ತಕ್ಕಂಥದ್ದು, ನಮ್ಮ ಕ್ಷೇತ್ರದಲ್ಲೇ ನಿಜವಾದ ಬಡವರಿಗೆ ದಕ್ಕಿಲ್ಲ, ದಕ್ತಾ ಇಲ್ಲ. ಈಗ ರಾಜೀವ್ ಗಾಂಧಿ ನಗರ, ಲಕ್ಕಮ್ಮನಹಳ್ಳಿ ಬಗ್ಗೆ ಮಾತಾಡ್ತಿದ್ದಾರೆ. ಅದು ಒಂದೇ ಅಲ್ಲ ಸರ್, ಎಲ್ಲ. ಈಗ ಇನ್ನೊಂದು ನಿಮಗೆ ಹೇಳ್ತೇನೆ, ಇಲ್ಲಿ ಮನೆಗಳದಾವ ಅಲ್ಲೇ, ಅದೇ ಹಿಂದೆ ಶೆಡ್ ಹಾಕೊಂಡು 20 ವರ್ಷದಿಂದ ಇದ್ದಾರೆ. ಇವ್ರಿಗೆ ಇವತ್ತರೆಗೂ ಕಣ್ಣು ತೆಗಿಲಿಲ್ವಾ? ಇವ್ರು ಬಡವ್ರು ಅಲ್ವಾ? ಇವ್ರು ಯಾರಿಗೂ ಕೊಡ್ಲಿಲ್ಲ. ನೀವು ಅಲಿಗೇಷನ್ ಮಾಡ್ಬೇಕು. ಈಗ ಎಲ್ಲಿ ಬೇಕಾದ್ರೂ ಇದನ್ನ ಹಾಕೊಂಡಿರ್ತಾರೆ. ಇಂಥ ಕಡೆ ಇಂಥವ್ರಿಗೆ ನೀವು ಹೇಳ್ತಾ ಇದ್ದೀರಾ ಲಿಸ್ಟ್ ಇದಲ್ಲ, ಆ ಲಿಸ್ಟ್ ಪ್ರಕಾರ ಕೊಟ್ಟೇ ಇಲ್ಲ. ಇವ್ರಿಗೂ ಲಿಸ್ಟ್ ಸರ್. ಇವ್ರಿಗೆ ಈಗ ಚಂದ್ರಕಾಂತ್ ಬೆಲ್ಲದ ನಗರ ಯಾವ್ದಿದು, ಲಕ್ಕಮ್ಮನಹಳ್ಳಿ ಸ್ಲಮ್ ಏರಿಯಾಕ್ಕೆ ಚಂದ್ರಕಾಂತ್ ಬೆಲ್ಲದ ನಗರ ಅಂತ ಅಕ್ರಮವಾಗಿ ಹೆಸರಿಟ್ಟಿದ್ದಾರೆ ಅನ್ನೋದು ಒಂದು. ಇದೇನ ಹೇಳಿದ್ರಿ, ಯಾರು ಪಿ ಎಗಳು ಸಂಬಂಧಿಗಳಿಗೆ ಹಂಚಲಾಗಿದೆ, ಇದನ್ನ ಲಿಸ್ಟ್ ಕೊಡ್ಬೇಕು. ಲಿಸ್ಟ್ ಕೊಡ್ತೇನೆ. ವಾಸ ಮಾಡ್ತಾ ಇದಾರೆ ಅಂದ್ರಲ್ಲ, ಯಾರೋ ಈಗ ಅಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ಹೇಳಿದಿರಾ, ರಿಟೈರ್ಡ್ ಪರ್ಸನ್ಸ್. ಆ ರಿಟೈರ್ಡ್ ಪರ್ಸನ್ ಯಾರು ಅನ್ನೋದು, ಆ ಮನೆ ನಂಬರ್, ಏರಿಯಾ. ಈಗ ನಾನು ಏನೇ ಮಾಡಿದ್ರು ಅದಕ್ಕೆ ಆಗಲ್ಲ. ನಾನು ನಿನಗೆ ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕ, ನಿಜವಾದ ಬಡವ್ರು ಯಾರದಾರ ವೆರಿಫಿಕೇಶನ್ ಮಾಡ್ರಿ ಅಲ್ಲಿ ಹೋಗಿ. ನಾನು ಮಾಡಕ್ ಅಧಿಕಾರ ಇರಂಗಿಲ್ಲ. ನಾನು ಲಿಸ್ಟ್ ಕೊಡ್ತೇನೆ. ನಾನು ಲಿಸ್ಟ್ ಯಾವ್ದು ಸಿಲೆಕ್ಷನ್ ಪಾರ್ಟ್ 1 ಕೇಳ್ತಿರೋ. ನೀವೀಗ ಅಲಿಗೇಟ್ ಮಾಡಿದೀರಾ. ಅಲಿಗೇಷನ್ ಮಾಡುವಾಗ ನೀವು ಹೆಂಗಿರ್ಬೇಕು ಅಂದ್ರೆ ಹಿಟ್ ಅಂಡ್ ರನ್ ತರ ಇರ್ಬೇಕು ಸರ್. ಹಿಟ್ ಅಂಡ್ ರನ್ ಇಲ್ಲ. ನೀವು ಬೇಕಾದ್ರೆ ನನ್ನ ಜೊತೆಗೆ ಫಸ್ಟ್ ರಿಟೈರ್ಡ್ ಪರ್ಸನಾಲಿಟೀಸ್ ಅಂತ ಹೇಳಿದಿರಾ. ರಿಟೈರ್ಡ್ ಪರ್ಸನಾಲಿಟೀಸ್ ಯಾವ ಏರಿಯಾ, ಮನೆ ನಂಬರ್, ಒಂದು ಸರ್ 24ನೇ ಬ್ಲಾಕ್, 26ನೇ ಬ್ಲಾಕ್, ಆಮೇಲೆ 5, 6ನೇ ಬ್ಲಾಕ್. ಅದೇ ಯಾವ್ದು ರಾಜೀವ್ ಗಾಂಧಿ ನಗರ ಕೊಳಚೆ ಪ್ರದೇಶದಲ್ಲಿ ಏನ್ ಕೊಟ್ಟಿದ್ದಾರೆ, ಅಲಾಟ್ಮೆಂಟ್ ಮಾಡಿದ್ದಾರೆ. ರಾಜೀವ್ ಗಾಂಧಿ ನಗರದ 26ನೇ ಬ್ಲಾಕ್, 23, 4, 6 ಹಿಂಗದಾವ್ ಸರ್ ಬ್ಲಾಕ್ಸ್. 24 ಬ್ಲಾಕ್ ಇದಾವ. 20 ಅಲ್ಲೊಂದು ಇಲ್ಲೊಂದು ಒಂದೊಂದು ಬ್ಲಾಕ್ ಕಡೆ ಇದಾರೆ. 3-4 ಕಡೆ ಅವ್ರು 7 ಬ್ಲಾಕ್ನಾಗ ಇದಾರೆ. ಅವ್ರು ಬಾಡಿಗೆ ಕೊಟ್ಟಾರ. ಮತ್ತ ಅವನ್ನ ಬಾಡಿಗೆ ಕೊಟ್ಟಿದ್ದಾರೆ ಸರ್. ರಾಜೀವ್ ಗಾಂಧಿ ನಗರ ಪೂರ ಅಕ್ರಮ ಸಕ್ರಮ ಸರ್. ಲಕ್ಕಮ್ಮನಹಳ್ಳಿ ಇದರಲ್ಲಿ ಕೊಳಚೆ ಪ್ರದೇಶದ ಕಟ್ಟಿದಾರ ಸರ್. ಅದು ಸ್ಲಮ್ ಏರಿಯಾದಲ್ಲಿ. ಈಗ ಇದು ಚಂದ್ರಕಾಂತ್ ಬೆಲ್ಲದರ ಅನಧಿಕೃತ ಹೆಸರು. ಅದು ಅನಧಿಕೃತ. ಇಲ್ಲಿರುವಂತಹ ಮನೆಗಳಲ್ಲಿ ಅವರೆಲ್ಲ ಇದ್ದಾರೆ. ಇವರು ಅಲಾಟ್ಮೆಂಟ್ ಸಮೂಹ ಬಾಡಿಗೆ ಕೊಟ್ಟಿದ್ದಾರೆ. ಇದು ನನ್ನ ಕ್ಷೇತ್ರದ ಇಂಥವು ಎಲ್ಲಾ ಕಡೆನೂ ಐತಿದ್ದು. ಇದಕ್ಕೆ ನಾನು ಸರ್ಕಾರಕ್ಕೆ ನಾಳೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಿಗೆ ಮನವಿನೂ ಕೊಡೋದೇನು. ಏನಂತ, ನೀವು ಬರೀ ಮನೆ ಹಂಚಿದ್ರಲ್ಲ, ಮನೆ ಹಂಚಲಿಕ್ಕೆ ಒಂದು ಕಾನೂನು, ನಿಮ್ದು ಏನ್ ಸರಿಯಾದ ಕಾನೂನು ಇದೆ, ಆ ಕಾನೂನು ಅಡಿಯೊಳಗಿದ್ರೆ ಇವತ್ತು ಬೇಕಾದ್ರೆ ನಾನು ಅಲ್ಲಿ ಹೋಗೋನು ವೆರಿಫಿಕೇಶನ್. ಅಲ್ಲಿ ಏನು ಮನೆ ಇವ್ರವ್ರ ಮನ್ಯಾಗ ಕುಂತು ಹಕ್ಕುಪತ್ರ ಕೊಟ್ಟು ಕಳಿಸ್ತಾರ. ಆ ಫೋಟೋಸ್ ಅದಾವ.
ಹಕ್ಕುಪತ್ರಗಳನ್ನು ಕೊಡೋದು. ಹಾ, ಇದು ಯಾರ್ದ್ರಿ? ಈ ಸರ್ಕಾರಿ ಅಧಿಕಾರಿಗಳು ಅವ್ರ ಮನೆಗೆ ಹೆಂಗ್ ಕೊಟ್ಟು ಕಳ್ಸಿದ್ರು? ಆ ಕೊಟ್ಟದಕ್ಕೆ ಅಧಿಕಾರಿ ಮೇಲೆ ಕ್ರಮ ತಗೋಬೇಕು. ಆ ಹಂಚಬೇಕಾದ್ರ ಅಧಿಕಾರಿ ಅವನ ಮನೆಗೆ ಹೆಂಗ್ ಕೊಟ್ಟು ಕಳ್ಸಿದ? ಈ DC ರೊಕ್ಕ ಕೊಡ್ಬೇಕು, DC ಸಹಿ ಮಾಡ್ಬೇಕು. ಹಾ, ಅದನ್ನ ಬಿಟ್ಟು ಯಾರೋ ಮಂತ್ರಿ ಅದಾನ MLA ಅದಾನ ತವ ಸಹಿ ಮಾಡಿದ್ರೆ ನಡೀತಿದ್ದ? ಅವ್ರು ಕೊಟ್ಟಿದ್ದಾರೆ ಸರ್. ಇದು ಅಲ್ಲೇನಾ? ಇದು ಅಲ್ಲೇ ಆ ವಸತಿ ಸಮುಚ್ಚಯದಾಗ ಅದು ರಾಜೀವ್ ಗಾಂಧಿ ನಗರ ಒಂದ್ ಬೇರೆ ಪೂರ ಸ್ಲಮ್ ಅದು, ಅದೇ ಬೇರೆ. ಇದು ಸರ್ಕಾರದಿಂದ ಕಟ್ಟಿಸಿರ್ತಕ್ಕಂಥ 100 ಇದು ಸಮುಚ್ಚಾಲಯ ಇದ್ದಾರೆ ಸರ್. 165 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಹಳೇದು. ಈಗ ಹೊಸದಕ್ಕೆ ಮತ್ತೆ 200 ಕೋಟಿ ಖರ್ಚು ಮಾಡಿದ್ದಾರೆ. 1079 ಒಂದು ಹಳೇದು, ಹೊಸದಿಗೆ ಮತ್ತೆ 1000 ಕಟ್ತಾ ಇದ್ದಾರೆ ಸರ್. 1179 1179. ಹಾ, 2 ಲಕ್ಮನಹಳ್ಳಿ ಸಮುಚ್ಚಾಲಯ ಕನ್ಸ್ಟ್ರಕ್ಷನ್ ಈಗ ಮತ್ತೆ ಇನ್ನೂ ಹೆಚ್ಚು ಕಟ್ತಾ ಇದ್ದಾರೆ ಸರ್. ಹಾ, ಇದು ನೋಡಿ, ಇದು ನೋಡಿ, ಒಂದ ಮನೆ ಅಲ್ಲ, 10 ಅದಾವ ಸರ್. ಅಲ್ಲ ಸರ್, ಈಗ ಮನೆಗೆ ಅವ್ರು ಅದಾರ, ಅವ್ರ ಹೆಸರು ಅದಾರ ಕೊಡ್ತಾರೆ, ಮನೆ ನಂಬರ್. ಈಗ ನಿಮಗೆ ಈಗ ಏನಾಗುತ್ತೆ ಗೊತ್ತಾ, ಈ ಸರ್ ಇದಾಗಿದ್ದಾರೆ ನೋಡ್ರಿ, ನಿಜವಾದ ಬಡವರು ಕಳ್ಸಣ, ಆಮೇಲೆ ಸೆಕೆಂಡ್ರಿ. ನೀವೀಗ ಏನ್ ಅಲಿಗೇಟ್ ಮಾಡ್ತಿದ್ದೀರಿ, ಡಾಕ್ಯುಮೆಂಟ್ ಅನ್ನ ಪ್ರೊವೈಡ್ ಮಾಡಿ ನೀವು ಹಂಚಿರ. ಈಗ ಯಾರು ಅದಾರ ಅವ್ರನ್ನ ಘೋಷಣೆ ಮಾಡಿಬಿಡ್ರಿ, ಹಂಗಾರ ಅವ್ರಿಗೆ ಹಕ್ಕುಪತ್ರ ಕೊಟ್ಬಿಡ್ಲಿ. ಅಲ್ಲ ಸರ್, ನಾನಲ್ಲ ಹಂಗಲ್ಲ, ಅವ್ರ ಬಾಡಿಗೆ ಕೊಟ್ಟಿಲ್ಲ ಅನ್ನೋದಿದ್ರ, ಅಲ್ಲ ಕೊಟ್ಟಿದ್ರ ಅವ್ರು ನಿಜವಾದ ಅನ್ನೋ ಹಂಗಿದ್ರ ಹಂಗಾರ ಅವ್ರೇ ಇದ್ಬಿಡ್ಲಿ. ಅವ್ರು ಯಾರು ಒಳಗಾಡೋದು ಬೇಡ. ಹಾ, ನಿಜವಾದ ಅದನ್ನ ತಗೊಂಡು POP ಮಾಡಿಸಿ ಕೆಲವರು ಅದನ್ನ ಮಾಡಿ 5,000 6,000 ಬಾಡಿಗೆ ಕೊಟ್ಟಿದಾರ. ಮಾಡ್ಲಿ ಬಿಡಿ, ಸ್ಯಾಂಕ್ಷನ್ ಆದ್ಮೇಲೆ ಮಾಡ್ಲಿ ಬಿಡಿ. ಸ್ಯಾಂಕ್ಷನ್ ಆದವ್ರಲ್ಲಿ ಇವ್ರು ಒಳಗೆ ಹೋಗಿ ಕಿಲಿ ಅವ್ರ PA ಕಿಲಿ ಕೊಡ್ತಾರ, ಒಂದ್ ಲೆಟರ್ ಬರೀತಾರ ಇವ್ರು, ನಿಮ್ಮ ಮನೆ ಇಂಥದ್ದು ಅಲಾಟ್ಮೆಂಟ್ ಮಾಡಿದ್ದೇನೆ ನಾನು, ನೀವು ತಗೊಳ್ಳಿ. ಅವನ ಸಂಬಂಧಿಕರಿಗೆ ಒಂದು 10 ಮನೆ, 10 ಮನೆ, ಅದ್ರಾಗ 10 ಯಾಕೆ ಹೆಚ್ಚಿಗೆ ಇದೆ. ಹಾ, ಯಾರ್ದು ನಮಗೇನು ಬಿಡೇ ಇಲ್ಲ, ಪ್ರಶ್ನೆನೇ ಇಲ್ಲ ಸರ್. ಆಮೇಲೆ ಮಜಾ ಕೇಳ್ತಾರ, 15,000 ರೂಪಾಯಿ ಕೊಟ್ಟು ನಿಮ್ಗೆ ಖರೀದಿ ಕೊಡ್ತೀರಂತ ಪ್ರತಿಯೊಬ್ಬರ ಹತ್ರ ಕೆಲವ್ರ ಕಡೆ 10-15,000 ರೂಪಾಯಿ ರೊಕ್ಕ ವಸೂಲಿ ಮಾಡಿದ್ದಾರೆ. ಇವ್ರು ಕಚೇರಿಯಾಗ ಕುಂತ ವಸೂಲಿ ಮಾಡ್ತಾರ. ನಾನು ಕೇಳುದು, ಸರ್ಕಾರದ ಮುಖ್ಯಮಂತ್ರಿಗಳು ನಾವು ಪುಕ್ಕಟ ಕೊಡಾಕತ್ತೇವ ಅಂತ ಹೇಳಾಕತ್ತಾರ, ಮಂತ್ರಿಗಳು ಓಡಿ ಓಡಿ ಬಡವರು ಸಿಲೆಕ್ಷನ್ ಮಾಡತ್ತ ಇರ್ತಾರೆ. ನಮ್ಮ ಎಲ್ಲಿ ಐತಿ ಹೇಳ್ರಿ, ಬಡವರು ಶ್ರೀಮಂತರು ಇದ್ದಾರೆ, ಸುಳ್ಳು ಹೇಳತ್ತಾರ ಇವರು ಮಂತ್ರಿಗಳು. ಇದ್ರ ಮೇಲೆ ಆಕ್ಷನ್ ಇಲ್ಲ. ಒಂದು 50 ಮಂದಿ ಮೇಲೆ ಅದಾರ ನಿವೃತ್ತ ನೌಕರ ಸರ್. ಅಲ್ಲಿ ಯಾರ ಮನೆಗೆ ಅದಾರಲ್ಲ ಎಲ್ಲರ ಮನೆಗೂ ಯಾವ 80% to 90% ಡಾಕ್ಯುಮೆಂಟ್ ಇಲ್ಲ. 80 to 90%. ಇನ್ನೂ 300 ಮನೆ ಖಾಲಿ ಬಿದ್ದಾವ. ಇನ್ನೂ 300 ಮನೆಗೆ ಅಲ್ಲಿ ಅಲಾಟ್ಮೆಂಟ್ ಯಾರ ಹೆಸರಲ್ಲೇ ಮಾಡ್ಯಾರ. ಅಲ್ಲಿ ಒಳಗೆ ಹೋದ್ರ ಸ್ವಚ್ಛತಾ ಇಲ್ಲ, ಏನೂ ಇಲ್ಲ ಅನ್ನೋದಕ್ಕೆ ಅಲ್ಲಿ ಇನ್ನೂ ಹೋಗಿಲ್ಲ. ಕರೆಂಟ್ ಇರ್ಲಿಲ್ಲ ಸರಿಯಾಗಿ. ನಾಳೆ ಲೆಟರ್ ತಂದು ಕೊಡ್ತೀನಿ ಅಂತ ಹೇಳಿ ನಾನು ಬೇರೆದಕ್ಕೆ ಹೋಗಿದ್ವಿ. ಅವ್ರಿಗೆ ಒಂದು ಹಕ್ಕುಪತ್ರ ನಾಳೆ ಹಂಚಿಬಿಟ್ರಿ, ಅವ್ರು ಎಲ್ಲರಿಗೂ ಒಳಗೆ ಹೋಗ್ಬಿಟ್ಟಾರ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.